ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ राणा सब सर ನಾವು ದುಡ್ಡು ಕೊಡೋದಿಲ್ಲ ರೊಕ್ಕ ಕೊಡೋದು ಕರೆಕ್ಟಾಗಿದೆ ಲೋಟಸ್ ಟೈಪ್ ಇದೆ ಡಿಸೈನ್ ಕಂಪ್ಲೀಟ್ ಸ್ಟೋನಲ್ಲಿ ಸ್ಟೋನಲ್ಲಿ ಈಗ ನೀವು ಇಲ್ಲಿ ಇದು ಸಣ್ಣ ಸಣ್ಣ ಸ್ಟೋನ್ ನಾನು ಹೇಳಿರೋದು ಏನಂತಂದರೆ ಅತ್ಯಂತ ಸ್ವಚ್ಛತೆಯನ್ನು ಕಾಪಾಡಬೇಕಾಗಿ ಮಾಲಾಧಾರಿಗಳಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಇಲ್ಲಿ ಗಿಡದ ಮುಂಭಾಗದಲ್ಲಿ ಇಡೀ ನಮ್ಮ ಗಂಗಾವತಿ ಕೊಪ್ಪಳ ಕರ್ನಾಟಕ ರಾಜ್ಯದ ಮತ್ತು ಇಡೀ ಪ್ರಪಂಚದಲ್ಲೇ ಇರೋ ಹನುಮ ಭಕ್ತರಿಗೆ ಒಂದು ಒಳ್ಳೆಯ ಶುಭ ಸುದ್ದಿ ನಿನ್ನೆ ಆಗಿರುವಂಥ ಒಂದು ಅಭಿವೃದ್ಧಿ ಕೆಲಸ. ನಮ್ಮ ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಇಲಾಖೆಯ ಅಧಿಕಾರಿಗಳು ಮತ್ತು ಕೇಂದ್ರ ರೈಟ್ಸ್ ಸಂಸ್ಥೆಯ ಎಲ್ಲ ಅಧಿಕಾರಿಗಳು ಕೂಡ ನಿನ್ನೆ ಅಂಜನಾದ್ರಿ ಬೆಟ್ಟಕ್ಕೆ ಅವರು ಭೇಟಿ ನೀಡಿ ಅಂಜನಾದ್ರಿ ಬೆಟ್ಟದ ತಪ್ಪಲಲ್ಲಿ ಲೆಫ್ಟ್ ಸೈಡ್ ಇವಾಗೇನು ನಾವು ಶಾಪಿಂಗ್ ಕಾಂಪ್ಲೆಕ್ಸ್ ಮತ್ತು ಕಟ್ತಾ ಇದ್ದೀವಿ ಅದ್ರ ಬದಲಿಗೆ ಬೇಸ್ ಸ್ಟೇಷನ್ನ ರೆಡಿ ಮಾಡಿದ್ದೀವಿ. ಅಲ್ಲಿಂದ 450 ಮೀಟರ್ ಬೆಟ್ಟದ ಮೇಲೆ ಆ ಹಿಂಭಾಗದಲ್ಲಿ ಸಣ್ಣ ಒಂದು ಲೇಕ್ ಇದೆ, ಅದ್ರ ಬದಲಿಗೆ ಅಲ್ಲಿ ಲ್ಯಾಂಡಿಂಗ್ ಸ್ಟೇಷನ್ನ ಮಾಡೋದ್ರ ಮೂಲಕ ಇವತ್ತು ರೋಪ್ ವೇ ಮಾಡ್ತಾ ಇರುವಂಥದ್ದು. ಅದರಲ್ಲಿ ಸುಮಾರು ಒಂದು ಗಂಟೆಗೆ 800 ಮಂದಿ ಪ್ರಯಾಣ ಮಾಡುತ್ತಾರೆ. ಅಂದರೆ ಬೆಳಿಗ್ಗೆ 6 ಗಂಟೆಗೆ ಪ್ರಾರಂಭ ಆದರೆ ರಾತ್ರಿ 8 ಗಂಟೆ ಕೊನೆ ಆರತಿ ಆಗೋದ್ರೊಳಗಡೆ ಕನಿಷ್ಠ 10,000 ಭಕ್ತಾದಿಗಳು ರೋಪ್ ವೇ ಮೂಲಕ ದರ್ಶನ ಮಾಡಿಕೊಂಡಂಥ ಒಂದು ಅವಕಾಶ ಪ್ರಾರಂಭ ಆಗಿದೆ. ಯಾಕೆಂದರೆ ಇವತ್ತು ಈಗಾಗಲೇ ಒಂದು ದಿನಕ್ಕೆ 10,000 ಮೇಲೆ ಭಕ್ತಾದಿಗಳು ಬರ್ತಾ ಇದ್ದಾರೆ. ಮಂಗಳವಾರ ಶನಿವಾರ 25,000ಕ್ಕೂ ಹೆಚ್ಚು ಬರ್ತಾ ಇದ್ದಾರೆ. ಬರೋ ದಿನಗಳಲ್ಲಿ ಭಕ್ತಾದಿಗಳು ಹೆಚ್ಚಾಗ್ತಾ ಈ ಒಂದು ಸವಲತ್ತು
ಉಪಯೋಗ ಆಗುತ್ತೆ. ಇದು ಮೊದಲನೇ ಫೇಸ್. ಅಯೋಧ್ಯಪತಿ ಶ್ರೀರಾಮಕ್ಕೆ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಅಯೋಧ್ಯಪತಿ ಶ್ರೀರಾಮಕ್ಕೆ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಅಣ್ಣ ಸ್ವಲ್ಪ ಸರಿ. ನಾವು ದುಡ್ಡು ಕೊಡೋದಿಲ್ಲ, ರೊಕ್ಕ ಕೊಡೋದು. ಕರೆಕ್ಟಾಗಿದೆ ಲೋಟಸ್ ಟೈಪ್ ಇದು ಡಿಸೈನ್ ಕಂಪ್ಲೀಟ್ ಸ್ಟೋನಲ್ಲಿ ಸ್ಟೋನಲ್ಲಿ. ಈಗ ನೀವು ಇಲ್ಲಿ ಇದು ಸಣ್ಣ ಸಣ್ಣ ಸ್ಟೋನ್ಸ್ ನಾನು ಹೇಳಿರೋದು ಏನಂತಂದರೆ ಅತ್ಯಂತ ಸ್ವಚ್ಛತೆಯನ್ನು ಕಾಪಾಡಬೇಕಾಗಿ ಮಾಲಾಧಾರಿಗಳಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಇಲ್ಲಿ ಗಿಡದ ಮುಂಭಾಗದಲ್ಲಿ ಇಡೀ ನಮ್ಮ ಗಂಗಾವತಿ, ಕೊಪ್ಪಳ, ಕರ್ನಾಟಕ ರಾಜ್ಯದ ಮತ್ತು ಇಡೀ ಪ್ರಪಂಚದಲ್ಲೇ ಇರೋ ಹನುಮ ಭಕ್ತರಿಗೆ ಒಂದು ಒಳ್ಳೆಯ ಶುಭ ಸುದ್ದಿ. ನಿನ್ನೆ ಆಗಿರುವಂಥ ಒಂದು ಅಭಿವೃದ್ಧಿ ಕೆಲಸ. ನಮ್ಮ ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಇಲಾಖೆಯ ಅಧಿಕಾರಿಗಳು ಮತ್ತು ಕೇಂದ್ರ ರೈಟ್ಸ್ ಸಂಸ್ಥೆಯ ಎಲ್ಲ ಅಧಿಕಾರಿಗಳು ಕೂಡ ನಿನ್ನೆ ಅಂಜನಾದ್ರಿ ಬೆಟ್ಟಕ್ಕೆ ಅವರು ಭೇಟಿ ನೀಡಿ, ಅಂಜನಾದ್ರಿ ಬೆಟ್ಟದ ತಪ್ಪಲಲ್ಲಿ ಲೆಫ್ಟ್ ಸೈಡ್ ಇವಾಗೇನು ನಾವು ಶಾಪಿಂಗ್ ಕಾಂಪ್ಲೆಕ್ಸ್ ಮತ್ತು ಕಟ್ತಾ ಇದ್ದೀವಿ, ಅದ್ರ ಬದಲಿಗೆ ಬೇಸ್ ಸ್ಟೇಷನ್ನ ರೆಡಿ ಮಾಡಿದ್ದಾರೆ. ಅಲ್ಲಿಂದ 450 ಮೀಟರ್ ಬೆಟ್ಟದ ಮೇಲೆ ಆ ಹಿಂಭಾಗದಲ್ಲಿ ಸಣ್ಣ ಒಂದು ಲೇಕ್ ಇದೆ ನೋಡಿ, ಅದ್ರ ಬದಲಿಗೆ ಅಲ್ಲಿ ಲ್ಯಾಂಡಿಂಗ್ ಸ್ಟೇಷನ್ನ ಮಾಡೋದ್ರ ಮೂಲಕ ಇವತ್ತು ರೋಪ್ವೇ ಮಾಡ್ತಾ ಇರುವಂಥದ್ದು. ಅದರಲ್ಲಿ ಸುಮಾರು ಒಂದು ಗಂಟೆಗೆ 800 ಮಂದಿ ಪ್ರಯಾಣ ಮಾಡುತ್ತೆ. ಅಂದರೆ ಬೆಳಿಗ್ಗೆ 6 ಗಂಟೆಗೆ ಪ್ರಾರಂಭ ಆದರೆ
ರಾತ್ರಿ 8 ಗಂಟೆ ಕೊನೆ ಆರತಿ ಆಗೋದ್ರೊಳಗಡೆ ಕನಿಷ್ಠ 10,000 ಭಕ್ತಾದಿಗಳು ರೋಪೇ ಮೂಲಕ ದರ್ಶನ ಮಾಡಿಕೊಂಡಂಥ ಒಂದು ಅವಕಾಶ ಪ್ರಾರಂಭವಾಗಿದೆ. ಯಾಕೆಂದರೆ ಇವತ್ತು ಈಗಾಗಲೇ ಒಂದು ದಿನಕ್ಕೆ 10,000 ಮೇಲೆ ಭಕ್ತಾದಿಗಳು ಬರ್ತಾ ಇದ್ದಾರೆ. ಮಂಗಳವಾರ ಶನಿವಾರ 25,000ಕ್ಕೂ ಹೆಚ್ಚು ಬರ್ತಾ ಇದ್ದಾರೆ. ಬರೋ ದಿನಗಳಲ್ಲಿ ಭಕ್ತಾದಿಗಳು ಹೆಚ್ಚಾಗ್ತಾ ಈ ಒಂದು ಸವಲತ್ತು ಉಪಯೋಗ ಆಗುತ್ತೆ. ಇದು ಮೊದಲನೇ ಫೇಸ್.